ಎಜಿ ನ್ಯೂಸ್ಗೆ ಸ್ವಾಗತ. ವಾರದ ಒಳಗೆ ಕ್ರಮ ಕೈಗೊಳ್ಳದಿದ್ದರೆ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ, ಎಚ್ಚರಿಕೆ ಕೊಟ್ಟ ಉಮೇಶ್ ಕೆ ಮುದ್ನಾಳ್. ಗೋಪುನಾಯಕ ತಾಂಡ ಮತ್ತು ದುಗನೂರು ಕ್ಯಾಂಪ್ಗೆ ಸಂಪರ್ಕ ಇರುವ ರಸ್ತೆ ಸಂಪೂರ್ಣ ಅಧೋಗತಿ ತಲುಪಿದೆ. ಸರಿಪಡಿಸೋದು ಯಾವಾಗ? ಜಿಲ್ಲಾಡಳಿತಕ್ಕೆ ಉಮೇಶ್ ಕೆ ಮುದ್ನಾಳ್ ಪ್ರಶ್ನೆ. ಈ ರಸ್ತೆಯ ಅಕ್ಕಪಕ್ಕದಲ್ಲಿ ಚಿರತೆ ಸಂಚಾರದಿಂದ ಜನ ಭಯದ ವಾತಾವರಣದಲ್ಲಿ ಓಡಾಡುವ ಪರಿಸ್ಥಿತಿ ಹೆಚ್ಚಾಗಿದೆ. ಯಾದಗಿರಿ ತಾಲೂಕಿನ ಗುರುಮಠಕಲ್ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಹತ್ತಿಗುಣಿ ಗ್ರಾಮದಿಂದ ಒಳಗಡೆಯಿಂದ ಹೋಗುವ ಗೋಪುನಾಯಕ ತಾಂಡ ಹಾಗೂ ದುಗನೂರ ಕ್ಯಾಂಪ್ಗೆ ಸಂಪರ್ಕ ಇರುವ ಈ ರಸ್ತೆ ಸಂಪೂರ್ಣ ಅಧೋಗತಿ ತಲುಪಿದೆ. ಹಿಂದೆ ಸುರಿದ ಧಾರಾಕಾರ ಮಳೆಯಿಂದ ಕೊಚ್ಚಿ ಹೋದ್ರೂ ಕೂಡ ಇದುವರೆಗೂ ದುರಸ್ತಿಯಾಗದೆ ಗ್ರಾಮಸ್ಥರು ತೊಂದರೆಗೆ ಒಳಗಾಗಿದ್ದಾರೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಆರೋಪಿಸಿದ್ದಾರೆ. ಗ್ರಾಮಸ್ಥರು ಹಾಗೂ ತಾಂಡ ನಿವಾಸಿಗಳ ಮನವಿಗೆ ಉಮೇಶ್ ಕೆ ಮುದ್ನಾಳ್ ಅವರು ಸ್ಪಂದಿಸಿ ಹದಗೆಟ್ಟ ರಸ್ತೆ ಸ್ಥಳಕ್ಕೆ ಭೇಟಿ ಕೊಟ್ಟು ಸುಮಾರು 2 ಕಿಲೋಮೀಟರ್ ವರೆಗೆ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿ ಪರಿಶೀಲಿಸಿದ ನಂತರ ಸಾರ್ವಜನಿಕರ ಸಮ್ಮುಖದಲ್ಲಿ ಮಾತನಾಡಿದ ಅವರು, ಸ್ವಾತಂತ್ರ್ಯ ಬಂದು 78 ವರ್ಷಗಳು ಗತಿಸಿದ್ರೂ ಕೂಡ ಈ ಭಾಗದ ಜನರಿಗೆ, ರೈತರಿಗೆ, ಶಾಲಾ ಮಕ್ಕಳಿಗೆ ಓಡಾಡಲು ಸರಿಯಾದ ರಸ್ತೆ ಸರಿಪಡಿಸದೇ ಇರುವುದು ಈ ಭಾಗದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವೇ ಎದ್ದು ಕಾಣ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಈಗಾಗಲೇ ಈ ಭಾಗದಲ್ಲಿ ಗುಡ್ಡಗಾಡು ಪ್ರದೇಶ ಇರೋದ್ರಿಂದ ಚಿರತೆ ಸಂಚಾರ ಮಾಡ್ತಾ ಇರೋದ್ರಿಂದ ಈ ರಸ್ತೆ ಎಡ ಮತ್ತು ಬಲಭಾಗದಲ್ಲಿ ಜಾಲಿ ಮುಳ್ಳು ಕಂಟಿಗಳು ಬೆಳೆದಿರೋದ್ರಿಂದ ಚಿರತೆಯ ವಾಸಸ್ಥಳವಾಗಿ ಮಾರ್ಪಾಡಾಗ್ತಾ ಇದೆ. ಈ ಚಿರತೆಯ ಭಯದಿಂದ ಈ ರಸ್ತೆಯಲ್ಲಿ ರೈತರು ಜಮೀನಿಗೆ ಹೋಗಲು, ಶಾಲಾ ಮಕ್ಕಳು, ಸಾರ್ವಜನಿಕರು ಈ ರಸ್ತೆಯಲ್ಲಿ ಭಯದ ವಾತಾವರಣದಲ್ಲಿ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿದ್ರು. ಒಂದ್ ಕಡೆ ರಸ್ತೆ ಹಾಳಾಗಿದ್ರೆ ಮತ್ತೊಂದು ಕಡೆ ಜಾಲಿಗಂಟಿಗಳು ರಸ್ತೆ ಇಕ್ಕೆಲದಲ್ಲಿ ಬೆಳೆದು ನಿಂತಿದ್ದು ಜಂಗಲ್ ಕಟ್ಟಿಂಗ್ ಮಾಡಬೇಕು. ರಸ್ತೆಯಲ್ಲಿ ನಿತ್ಯ ವಿದ್ಯಾರ್ಥಿಗಳು, ರೈತರು, ಟ್ರ್ಯಾಕ್ಟರ್, ಎತ್ತುಬಂಡಿ, ಟಮ್ ಮತ್ತು ಸೈಕಲ್ ಮೋಟಾರ್ ಸಂಚರಿಸುತ್ತೆ. ಒಂದು ವೇಳೆ ರಾತ್ರಿ ಹೊತ್ತು ಹೊಸಬರು ಈ ರಸ್ತೆಗೆ ಬಂದ್ರೆ ಅಪಘಾತಕ್ಕೆ ಕೈಕಾಲು ಮುರಿದುಕೊಳ್ಳೋದು ಗ್ಯಾರಂಟಿ. ಸ್ವಲ್ಪ ಹೆಚ್ಚು ಕಮ್ಮಿಯಾದ್ರೂ ಅಪಾಯ ತಪ್ಪಿದಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ರಸ್ತೆಯ ಈ ಗತಿ ತಲುಪಿದೆ ಅಂತ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಕೂಡಲೇ 1 ವಾರದ ಒಳಗಡೆ ರಸ್ತೆ ಸರಿಪಡಿಸದಿದ್ರೆ ಯಾದಗಿರಿ ಸೇಡಂಗೆ ಹೋಗುವ ರಸ್ತೆ ಗ್ರಾಮದ ಅಂಬಿಗರ ಚೌಡಯ್ಯರವರ ವೃತ್ತದಲ್ಲಿ ರಸ್ತೆ ತಡೆ ಹಿಡಿದು ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಅಖಿಲ ಭಾರತೀಯ ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ಹೇಳಿಕೆಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಳೆ ಬಂದಾಗೆಲ್ಲ ಈ ರಸ್ತೆ ಆಗ್ಬೇಕಂತ್ರಿ, ಹೆಂಗಿರ್ಬೇಕಂತ್ರಿ ಹಿಂಗಿದೆ. ಹಿಂಗಾಗಿ ಯಾವ ನಮ್ಗೆ ಹೆಚ್ಚಿಗೆ ಕೊಡ್ಲಿಲ್ಲ ಅಂದ್ರೆ ಆ ರೋಡ್ ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡಮ್ಮ. ಎಲ್ಲರೂ ಕಲ್ತಿದ್ದೆಲ್ಲ ಅತಿಕಿತಿ ಸ್ವಲ್ಪ ಬಿಡಿಸ್ರಿ. 1 ವಾರ ಆದ ಖಾಲಿ ಆತ್ರಲ್ಲ, ಅಲ್ಲೇ ಅಡಿಗೆ ಮಾಡ್ಸಮ್ಮ, ಅಲ್ಲೇ ಕುಂದ್ರಮ್ಮ, ಅಲ್ಲೇ ಹೋಗಣಿ. ಅಲ್ಲಿ ನಮ್ದು ದಾಬಾ ಅದಲ್ಲ, ಅಲ್ಲೇ ಅಡಿಗೆ ಮಾಡ್ಕ ಅಲ್ಲೇ ಕುಂದ್ರಮ್ಮ. ಬರ್ಲಿ ಅವ್ರ ಆಫೀಸರ್ ಬಂದು ನಾವು ರೋಡ್ ಮಾಡ್ಬಾರ್ದಂತ ಕಾನೂನ್ದಾಗ ಅದ. ತಮ್ಮ ಮನೆ ಮುಂದೆ ಅವ್ರ ಹೆಂಗ ಮಾಡ್ಕತ್ತಾರ ಅದಕ್ಕೆ ಕೇಳಮ್ಮ. ಆಮೇಲೆ ಇದೇನ್ ದೊಡ್ಡದಲ್ಲ, 1 ಕಿಲೋಮೀಟರ್ 2 ಕಿಲೋಮೀಟರ್ ಏನ್ ದೊಡ್ಡದಲ್ಲ. ಇದು ಇದೇದ್ ಮಾಡ್ಲಕತ್ತಾರ ಇದೇ ರಸ್ತೆಗ ಹೊಲಕ್ ಪಿಲಕ್ ಎಲ್ಲ ಇದ್ರಾಗ ತಿರ್ಗಾಡ್ತಾರೆ. ಹಂಗಾದ್ರೆ ಸುತ್ತ ಆತ್ ಅಂತೇಳಿ ಇದ್ರಾಗ ತಿರ್ಗಾಡ್ತಾರೆ. ಇದೆಷ್ಟು ದಿವಸ ಹಿಂಗಾಗಿ ಗಲೀಜಾಗಿ ಜಗ್ಗಾಡಿ ಬಿದ್ದ ಏನೋ ಎಷ್ಟು ವರ್ಷ ಐತಿ ಇದಾಗಿ? ಇಲ್ಲಿ ಬಂದಲ್ಲಿ ಅಂತ ನೀವು ಏನು ಸುಧಾರಿಸಿಲ್ಲ. ಈ ರಸ್ತೆ ಆಗ್ಬೇಕಂತೀರಿ ನೀವು? ರೋಡ್ ಆಗ್ಬೇಕು. ರೋಡ್ ಆದ್ರೆ ಈ ಕಡೆ ಹೊಲಕ್ಕ, ಈ ಕಡೆ ಬರ್ಲಕ್ ಅನುಕೂಲ ಅಂತಂತೀರಿ ನೀವು. ಎಡಿ ಇದು ಯಾವ್ದು, ಯಾರ ಮನೆಯಲ್ಲ ನಿಮ್ದು? ಏನಾಗಿದೆ ಇಲ್ಲಿ? ಏನಾಗಿದೆ ಇದು? ಏನ್ ರೋಡ್ ಆಗ್ಯಾವ್ರಿ? ಬರದ ನಡ್ಕೊಂಡೆ ಬರ್ಬೇಕು. ರಾತ್ರಿ ಇರ್ಲಿ ಏನ್ ಇರ್ಲಿ, ಏನ್ ಹೊಲಸ್ ರೋಡ್ ಆಗ್ಯಾವ. ಈ ದವಾಖಾನೆ ಪೀಕನ್ ಹೋಗ್ಲಕ್ ನಿಮ್ಗೆ ಅನುಕೂಲ. ಈ ದಾರಿಗೆ ಎಲ್ಲಿ ದಾರಿ ಇಲ್ಲ, ಏನಿಲ್ಲ, ಈ ದಾರಿಗೆ ಹೋಗ್ಬೇಕು. ಎಲ್ಲರೂ ಹೇಳಿದ್ರೆ ಏನು ಯಾರು ಮಾಡಿಲ್ಲ ರೋಡ್. ಈಗ ನಾನೇನ್ ಮಾಡ್ತೀನಿ, ಈಗ ನಾನು ಯಾವ್ದ್ರಾಗಿಲ್ಲ. 1 ನಿಮಿಷ. ಮುಸ್ಲಿಮರ್, ಕ್ರಿಶ್ಚಿಯನ್ ಇವೆಲ್ಲ ಏನಪ್ಪ ಕಡು ಬಡವರು ಇದ್ದಾರೆ. ಇದೇ ದೊಡ್ಡವ್ರ ಮನೆ ಇತ್ತ, ML ಮನೆ ತಿಂಗಿರ್ತಾನ ರೋಡ್. ಅದಕ್ಕೆ ನಾನು ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ, ಹೋರಾಟ ಮಾಡು. ಇಷ್ಟಕ್ಕೆ ಅವ್ರು ಎಚ್ಚೆತ್ಕೊಂಡು ಬಂದ್ ಮಾಡಿದ್ರೆ ಸರಿ. ಬರಲ್ಲ ಅಂದ್ರೆ ಯಾದಗಿರಿಯಿಂದ ಸೇಡಂಕ್ ಹೋಗೋ ರಸ್ತೆ ಅದಲ್ಲ, ಇಲ್ಲಿ ನಮ್ ಸೇವಲಾಲ್ ಕಟ್ಟಿ ಮೇಲೆ ಅಲ್ಲೆಲ್ಲ ರೋಡ್ ಬಂದ್ ಮಾಡಮ್ಮ. ತಾನೇ ಸಂಬಂಧಪಟ್ಟರು ಬರ್ತಾರೆ, ಇದು ರೋಡ್ ಮಾಡ್ತಾರೆ, ಮಾಡಲ್ಲ. ಇಲ್ಲ ಅಂದ್ರೆ ರೋಡ್ ಬಿಡಲ್ಲ ಅಂತ ಕುಂದ್ರಮ್ಮ. ಅಲ್ಲೇ ತಾಡ್ಪತ್ರೆ ಅಲ್ಲೇ ಕುಂದ್ರಮ್. ಸೇವಲಾಲ್ ಆರಾಯ್ಕಂದ್ ಸೇವಲಾಲ್ ನ್ಯಾಯ ಕೊಡಿಸಿಲ್ಲ ನಮಗ. ಅತನೇ ಗುರು ನಮಗ ಗೊತ್ತಾಯ್ತಲ್ಲ. ಅಲ್ಲೆಲ್ಲ ಕುಂದ್ರ ಇಲ್ಲ, ಅಲ್ಲಿ ಬೇಡ, ಅಲ್ಲಿ ಕುಂದ್ರಮ್ಮ ಅಂದ್ರೆ ಊರಾಗ ಕುಂದ್ರಮ್ಮ. ಇವತ್ತ ನಮಗ್ ಆಗ್ಬೇಕಂತ ಒತ್ತಾಯ ಮಾಡ್ಲಾಕತ್ತೀವಿ. ಇಷ್ಟಕ್ ಮಾಡ್ಲಿಲ್ಲ ಅಂದ್ರೆ ನಾವು ಮುಂದಿನ ಹೆಜ್ಜೆ ಇಡಮ್. ಹೆಣ್ಮಕ್ಳ ದಿನಸ ಒಟ್ಟಿಲ್ಲ ಇದ್ದಾರ ಆಕ್ಚುಲಿ ಬರ್ಬೇಕ್ರಿ. ಒಂಜೂರ 8 ಗಾಡಿ ರೋಡಿಗೆ ಬರಲ್ಲ. ತೊಂದ್ರೆ ಆಗ್ತದೆ ನಿಮ್ಗೆ. ಸಣ್ಣ ಪುಟ್ಟ ಏನಾದ ಅಲ್ಲಿ ಹೋಗ್ಬೇಕ. ನಮ್ಮಕ್ಕ ನಡಿಬೇಕಾದ್ರೆ ನಡ್ಲಕ್ಕಾದ್ರೆ ಏನ್ ಮಾಡ್ಬೇಕು? ಊರಾಗ ಹೋಗ್ಬೇಕಾದ್ರೆ ಊರಾಗ ಸಣ್ಣ ಮಕ್ಕಳು ಸ್ಟೇಟ್
ಹಿಂಗೆ ಓದ್ತಾವ ಅಂತಾರೆ ಐಸಾ ಬೇಟಿ ಕೂಡ್ಸಿ. ಇದೇ ಸಂದರ್ಭದಲ್ಲಿ ಪ್ರಭು ಪವನ ತಾಯಪ್ಪ ಭೀಮರಥ ಹನುಮಂತ ದೊಡ್ಡ ಸಾಬಣ್ಣ ಶರಣಪ್ಪ ಅಯ್ಯಪ್ಪ ಆಶಪ್ಪ ಚೆನ್ನಬಸಪ್ಪ ಭೀಮರಾಯ್ ಬಸವರಾಜ್ ಮುರುಗೇಂದ್ರ ಸೇರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.